ಬಾಳೆಹಣ್ಣಿನಿಂದ ಇಷ್ಟು ಡಿಲಿಷಿಯಸ್ ಐಸ್ ಕ್ರೀಮ್ ಮಾಡ್ಬೋದು. ಕೇವಲ 3 ಪದಾರ್ಥಗಳಿಂದ 5 ನಿಮಿಷದಲ್ಲಿ ಈ ಒಂದು ಐಸ್ ಕ್ರೀಮ್ ರೆಡಿ ಆಗುತ್ತೆ. ಯಾವ ರೀತಿ ಮಾಡೋದು ನನ್ನ ಈ ಒಂದು ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಂತೂ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ವೆಲ್ಕಮ್ ಟು ಚಾರ್ವಿ ಕನ್ನಡ ವ್ಲಾಗ್ಸ್. ಹೇಗೆ ಮಾಡೋದು, ಅದಕ್ಕೆ ಏನೆಲ್ಲ ಬೇಕು ಅಂದರೆ ಕೇವಲ 3 ಪದಾರ್ಥಗಳಿದ್ರೆ ಸಾಕು, ಬಾಳೆಹಣ್ಣಿನ ಐಸ್ ಕ್ರೀಮ್ ಮಾಡ್ಬೋದು. ಮೊದಲಿಗೆ ಇಲ್ಲಿ ನಾನು 2 ಬಾಳೆಹಣ್ಣು ತೊಗೊಂಡು ಸಿಪ್ಪೆ ಸುಲಿದಿಟ್ಕೊಂಡು ಅದನ್ನು ನೀಟಾಗಿ ಸಣ್ಣ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ತೀರ ಚುಕ್ಕಿಯಾಗಿರೋ ಬಾಳೆಹಣ್ಣು ಬೇಡ, ಮೀಡಿಯಮ್ ಬಾಳೆಹಣ್ಣು ಇದ್ದರೆ ಚೆನ್ನಾಗಿ ಬರುತ್ತೆ. ಇಲ್ಲಿ 2 ಬಾಳೆಹಣ್ಣು ತೊಗೊಂಡು ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಯಾವುದೇ ರೀತಿ ನಾವು ಸಕ್ಕರೆ ಹಾಕ್ತಿಲ್ಲ, ಹಾಗಾಗಿ 2 ಟೇಬಲ್ ಸ್ಪೂನ್ ಜೇನುತುಪ್ಪ, ಅರ್ಧ ಲೋಟ ಹಾಲು ಹಾಕ್ಕೊಂಡು ಇಲ್ಲಿ ಚಾಕೋ ಪೌಡರು, ಚಾಕ್ಲೇಟು ಯೂಸ್ ಮಾಡ್ಬೋದು. ಅಂದರೆ ಕಲರ್ ಎಸೆನ್ಸ್ಗೆ ಅಷ್ಟೇ ನಾನಿಲ್ಲಿ ಚಾಕ್ಲೇಟ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಗ್ರೈಂಡ್ ಮಾಡಿ ಎತ್ತಿಟ್ಕೊಂಡು ಆನಂತರ ಡ್ರೈ ಫ್ರೂಟ್ಸ್ನೆಲ್ಲ ಚಾಪ್ ಮಾಡಿ ಇಟ್ಕೊತಾ ಇದ್ದೀನಿ. ಇವಾಗ ಜ್ಯೂಸರ್ ಏನಿರುತ್ತೋ ಅದನ್ನು ಒಂದು ಬಾಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ನೀಟಾಗಿ ಒಂದೇ ಕನ್ಸಿಸ್ಟೆನ್ಸಿಲಿ ಮಿಕ್ಸ್ ಮಾಡಿ 1 ನೈಟ್ ಫ್ರೀಝರ್ಗೆ ಇಕ್ಕಿದ್ದೆ ನಾನು. ತುಂಬಾ ಫ್ರೀಝರಿಂದ ತೆಗ್ದಿದ್ದೀನಿ. ತುಂಬಾ ಕ್ಯೂಟಾಗಿದೆ ಮಾತ್ರ. ಬನ್ನಿ ಅದನ್ನು ನೀಟಾಗಿ ನಾನು ಕಟ್ ಮಾಡಿಕೊಂಡು ಟೇಸ್ಟ್ ಮಾಡಿದೆ. ನಿಜಕ್ಕೂ ತುಂಬಾ ಚೆನ್ನಾಗಿ ಬಂದಿದೆ. ಖಂಡಿತ ಈ ಒಂದು ರೆಸಿಪಿ ನೀವು ಟ್ರೈ ಮಾಡಿ. ಮನೇಲೇ ಇರೋ ಪದಾರ್ಥಗಳಿಂದ ಇಷ್ಟು ಡಿಲಿಷಿಯಸ್ ಐಸ್ ಕ್ರೀಮ್ನ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲಂತೂ ಮಕ್ಕಳಿಗೆ ಮನೇಲೇ ಮಾಡ್ಕೊಡೋದ್ರಿಂದ ಹೆಲ್ತಿಯಾಗೂ ಇರುತ್ತೆ ಮತ್ತು ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಬಾಯ್.